ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನಾವೊಂದು ಫುಲ್ ಸ್ಟಾಪ್ನ ಇಡಬೇಕು ಅಂತಂದರೆ ಅತ್ಯಂತ ಸರಳವಾಗಿರುವಂಥ ಪರಿಹಾರ. ನಿಮ್ಮ ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಜಾಬಲ್ಲಿ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಏನೇ ಇದ್ದಲ್ಲಿ ನೀವು ಟೆನ್ಷನ್ನೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವತ್ತೇ ಆದಷ್ಟು ಬೇಗ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಸಮಸ್ಯೆಗಳು, ತೊಂದರೆಗಳು ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಅಂತ ಹೇಳ್ಬೋದು. ಇವೆಲ್ಲದರಿಂದ ಕೂಡ ನಾವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಹಲವಾರು ರೀತಿಯಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಬಹಳ ವಿಶೇಷವಾಗಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅಂತಂದರೆ ಏನು ಮಾಡ್ಕೊಳ್ಬೇಕಾಗತ್ತೆ ನಮ್ಮ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಎಷ್ಟೋ ಸಲ ಈ ಅಮಾವಾಸ್ಯೆಗಳು ಎಲ್ಲವೂ ಆಗಿದೆ. ಪೌರ್ಣಮಿ, ಅಮಾವಾಸ್ಯೆ ಈ ಥರದ್ದೆಲ್ಲವೂ ಕೂಡ ನೀವು ಕೇಳಿಸ್ಕೊಂಡಿರ್ತೀರಿ. ಆಗ್ತಕ್ಕಂತಹ ಘಟನಾವಳಿಗಳನ್ನು ನೀವು ಕಾಣ್ತಿರ್ತೀರಿ. ಇನ್ನು ಎಲ್ಲ ಅಮಾವಾಸ್ಯೆಗಳು ಒಂದೇ ಥರ ಇರಲಿಕ್ಕಿಲ್ಲ. ನಮಗೆ ಕಾಣಿಸೋದು ಮಾತ್ರ ಅಮಾವಾಸ್ಯೆ ಅಂತ ಆದರೆ ಒಂದೊಂದು ಅಮಾವಾಸ್ಯೆಗೆ ಒಂದೊಂದು ಇತಿಹಾಸ ಇರುತ್ತೆ, ಒಂದೊಂದು ವಿಶೇಷತೆ ಇರುತ್ತೆ. ಅಂತಹದ್ದು ಅಂತಂದರೆ ಬಹುಶಃ ಇದು ಅಷ್ಟೇ 144 ವರ್ಷಕ್ಕೊಮ್ಮೆ ಬರ್ತಕ್ಕಂತಹದ್ದು ಇದು. ಅಂದರೆ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಶನಿ, ಸೂರ್ಯ, ಚಂದ್ರ, ಗುರು ಈ 4 ಗ್ರಹಗಳು ಸರಳ ರೇಖೆಯಲ್ಲಿ ಹಾದು ಹೋಗ್ತಕ್ಕಂತಹದ್ದು ಈ ದಿನವೇ. ಈ ಅಮಾವಾಸ್ಯೆಯಲ್ಲಿ ಬಹಳ ಅದ್ಭುತವಾಗಿರೋ, ಅದಕ್ಕೆ ಈ ಮೌನಿ ಅಮಾವಾಸ್ಯೆಯಲ್ಲಿ ಬಹುಶಃ ಒಂದು 10 ಕೋಟಿಗೂ ಮೇಲೆ ಇರ್ತಾರೇನೋ ಈ ಸ್ನಾನ ಮಾಡಬೇಕಾದ್ರೆ ಕುಂಭಮೇಳದಲ್ಲಿ. ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು ಈ ಮೌನಿ ಅಮಾವಾಸ್ಯೆ. ಆಮೇಲೆ ಹೆಸರಲ್ಲೇ ಇದೆ ಮೌನಿ ಅಮಾವಾಸ್ಯೆ ಅಂತ. ಮೌನಿ ಅಮಾವಾಸ್ಯೆ ಅಂತಂದರೆ ಇವತ್ತು ಸಂಜೆಯಿಂದಲೇ ಬಹುಶಃ ನೀವು ರಾತ್ರಿ ಊಟವಾದ ಕೂಡಲೇ ಯಾರ ಜೊತೆಗಾದರೂ ಕೂಡ ತುಂಬ ಅವಶ್ಯಕತೆ, ಅತ್ಯಂತ ಅವಶ್ಯಕತೆ ಇದ್ದರೆ ಮಾತ್ರ ದೂರವಾಣಿ ಕರೆಯಲ್ಲಿ ಮಾಡಿ ಮಾತಾಡಿ. ಇಲ್ಲ ಅಂತಂದರೆ ಸುಮ್ಮನೆ ಮೌನವಾಗ್ಬಿಡಿ. ಇವತ್ತು ರಾತ್ರಿ ಊಟವಾದ ನಂತರವೂ ಕೂಡ ನೀವು ಮೌನವಾಗ್ತಾ ನಾಳೆ ನಿಮ್ಮ ಎಲ್ಲ ಕೆಲಸಗಳು, ಅಂದರೆ ಎಲ್ಲ ಕೆಲಸ ಸುಗಮವಾಗಿ ಆಗಬೇಕು. ನಮ್ಮನ್ನು ಆವರಿಸಿರ್ತಕ್ಕಂತಹದ್ದು ಎಷ್ಟು ತರಹದ ಕಷ್ಟಗಳಂತಿದ್ದಾವೋ ಅದಕ್ಕೆಲ್ಲಕ್ಕೂ ಇತಿಶ್ರೀ ಅಂತ ಹೇಳಬೇಕು ಅಂತಂದರೆ ಮೌನಂ ಸಮ್ಮತಿ ಲಕ್ಷಣಂ. ಈ ಒಂದು ಅಮಾವಾಸ್ಯೆ ಬಹುಶಃ ನೀವೆಲ್ಲಾದರೂ ನಿಮ್ಮ ಹತ್ತಿರ ಇರ್ತಕ್ಕಂತಹದ್ದು ಈ ಕೂಡಲ ಸಂಗಮ. ಕೂಡಲ ಸಂಗಮ ಅಂದರೆ 2 ನದಿಗಳು ಸೇರೋದನ್ನು ನಾವು ಕೂಡಲ ಸಂಗಮ ಅಂತೀವಿ. ಅದೇ ತ್ರಿವೇಣಿ ಸಂಗಮ ಏನೀಗ ಪ್ರಯಾಗರಾಜಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ಅಪರೂಪಕ್ಕೆ ಒಂದು ಸಿದ್ಧಿ ಕೊಡುತ್ತೆ, ಒಂದು ಪ್ರಸಿದ್ಧಿ ಕೊಡುತ್ತೆ, ಇನ್ನೊಂದು ಶಕ್ತಿ ಕೊಡುತ್ತೆ. ಆ ತರಹದ್ದು ಬುದ್ಧಿ ಕೊಡುತ್ತೆ. ಒಂದು ಬುದ್ಧಿ ಕೊಡ್ತಕ್ಕಂಥದ್ದು, ಒಂದು ಸಿದ್ಧಿ ಕೊಡ್ತಕ್ಕಂಥದ್ದು, ಒಂದು ವಿದ್ಯೆ ಕೊಡ್ತಕ್ಕಂಥದ್ದು, ಇಷ್ಟೆಲ್ಲವೂ ಕೂಡ ಇರತಕ್ಕಂಥದ್ದು ತ್ರಿವೇಣಿ ಸಂಗಮದಲ್ಲಿ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಯಾರೆಲ್ಲ ಕೂಡ ಸ್ನಾನ ಮಾಡ್ತಾರೋ ಬಹುಶಃ ಭಾಗ್ಯವಂತರು, ಪೂರ್ಣ ಭಾಗ್ಯವಂತರು. ಅದಕ್ಕಾಗಿ ನಾವು ನಮ್ಮನ್ನು ಆವರಿಸಿರ್ತಕ್ಕಂಥದ್ದು ಗೊತ್ತಿಲ್ಲ. ಅದು ಸಂಬಂಧಿಕರಿಂದ ಋಣ ಇರಬಹುದು, ಸ್ನೇಹಿತರಿಂದ ಋಣ ಇರಬಹುದು, ತಂದೆ ತಾಯಿಗಳಿಂದ ಋಣ ಇರಬಹುದು. ಎಷ್ಟು ತರಹದ್ದು ಋಣಗಳಿದಾವೋ ನಿಮ್ಮ ಋಣಗಳೆಲ್ಲಕ್ಕೂ ಕೂಡ ಇತಿಶ್ರೀ ಇಡಬೇಕು. ಗೊತ್ತಿಲ್ಲ, ಋಣ ಅಂದ ಕೂಡ ನಮ್ಮದು ಸಾಲ ಅಂತಲೇ ತೊಗೊಂಡ್ಬಿಡ್ತೀವಿ. ಆ ಸಾಲ ಯಾಕಾಯಿತು, ಯಾವ ಕರ್ಮ ಬಾಧಿಸಿ ನಮಗಾಯಿತು, ನಾವೇನು ಸಾಲದಲ್ಲಿ ಸಿಲ್ಕೋಬೇಕು ಅಂತ ಇರಲ್ಲ. ಹುಟ್ಟಿದ ಪ್ರಾರಂಭದಿಂದ ಅವನ ಸಾಯೋ ತನಕ ಜೀವಮಾನ ಪರ್ಯಂತ ಅವನ ಸಾಲದಲ್ಲೇ ಸಾಯ್ತಿರುತ್ತಾನೆ. ಅಂತಹದ್ದಕ್ಕೆ ಒಂದು ಇತಿಶ್ರೀ ಇಡಬೇಕಾದ್ರೆ ಈ ಅಮಾವಾಸ್ಯೆ ನಿಮಗಾಗಿ ಏಳು ಮಾಡಿಸಿತ್ತು. ಅದಕ್ಕೆ ಇದನ್ನು ಮೌನಿ ಅಮಾವಾಸ್ಯೆ ಅಂತ ಕರೀತಾರೆ. ಮೌನವಾಗಿದ್ದದಕ್ಕೆ ಬೆಲೆ ಜಾಸ್ತಿ ಹೇಳುತ್ತಾರೆ. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ. ನೀವೆಲ್ಲ ಬಹುಶಃ ಈ ಗಾದೆಯನ್ನು ಕೇಳಿರ್ತೀರಿ. ಈ ಒಂದು ಅಮಾವಾಸ್ಯೆ ನಿಮ್ಮ ಬದುಕನ್ನು ಬಂಗಾರಮಯವನ್ನಾಗಿ ಮಾಡತಕ್ಕಂತಹ ದಿನವೇ ಸರಿ. ಅದಕ್ಕಾಗಿ ನಿಮಗೆಲ್ಲ ಸಾಧ್ಯ ಆಗುತ್ತಲ್ಲ ನದಿ ಸ್ನಾನವನ್ನು ಮಾಡಬೇಕು. ನದಿ ಸ್ನಾನವನ್ನು 100ಕ್ಕೆ 100 ನೀವು ಮಾಡಲಿಕ್ಕೆ ಪ್ರಯತ್ನ ಪಡಿ. ಅದು ಎಲ್ಲಿಯಾದರೂ ಸರಿ, ಅದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ. ಅಂತಹ ನದಿ ಸ್ನಾನವನ್ನು ತಾವು ಮಾಡಿಕೊಳ್ತಾ ಏನು ತ್ರಿವೇಣಿ ಸಂಗಮ ಆದರೆ ಬಹಳ ಅದ್ಭುತ. ಇನ್ನು ನಮ್ಮ ಕಾವೇರಿ ನದಿ ಪಕ್ಕದಲ್ಲಿದೆ, ಅದಾದರೂ ಪರವಾಗಿಲ್ಲ. ಇಲ್ಲ ಗುರುಗಳ ನದಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಎಂತ ಮಾಡೋದು?
ಅವ್ರಿಗೂ ಕೂಡ ಎರಡನೇ ಆಪ್ಷನ್ ಏನು ಕೊಡ್ತಾನೆ ಅಂತಂದರೆ, ಒಟ್ಟಾರೆ ನಾಳೆ ನದಿಗೆ ನೀವು ಕೆರೆ, ಕುಂಟೆ, ಬಾವಿ ಎಲ್ಲ ಬೇಕಾದರೂ ಮಾಡಿ, ಆಗಲಿಲ್ಲ ಮನೆಯಲ್ಲೇ ಮಾಡ್ತೀನಿ ಅಂತಂದರೆ 7 ಬಾರಿ ಗಂಗೆ ಜಯಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಈ ಮಂತ್ರವನ್ನು 7 ಬಾರಿ ಹೇಳ್ಕೊಡ್ತಾ ಸ್ನಾನವನ್ನು ಮಾಡ್ತಕ್ಕಂಥದ್ದು. 1 ಹಿಡಿ ಉಪ್ಪನ್ನು ಹಾಕಬೇಕು, ಒಂದಷ್ಟು ಅರಿಶಿಣದ ಪುಡಿಯನ್ನು ಹಾಕಬೇಕು, ಒಂದಷ್ಟು ಗೋಮೂತ್ರವನ್ನು ಕೂಡ ಹಾಕಬೇಕು. ಯಾವುದಕ್ಕೆ? ನೀವು ಮನೇಲಿ ಮಾಡೋಂಥ ಸ್ನಾನಕ್ಕೆ. ಅದೇ ನೀವು ನದಿಯಲ್ಲಿ ಮಾಡ್ತೀನಿ ಅಂತಂದರೆ ನೀವು ಸ್ನಾನ ಮಾಡಿದ್ದ ಆದಮೇಲೆ 7 ಬಾರಿ ಉಪ್ಪನ್ನು ಇಳಿ ತೆಗೆದುಬಿಟ್ಟು ನೀರಿಗೆ ಹಾಕುವಂಥದ್ದು, 5 ತಾಮ್ರದ ನಾಣ್ಯಗಳನ್ನು ಹಾಕುವಂಥದ್ದು, ಅಥವಾ ನಮಗೆ ತಾಮ್ರದ ನಾಣ್ಯ ಸಿಗಲಿಲ್ಲ ಅಂತಂದರೆ 1 ರೂಪಾಯಿ ಕಾಯನನ್ನು ನದಿಗೆ ಹಿಡಿ ತೆಗೆದು ಹಾಕ್ತಕ್ಕಂತಹದ್ದು, ಒಂದಷ್ಟು ಪುಷ್ಪಗಳನ್ನು ಹಾಕುವಂಥದ್ದು, ಒಂದಷ್ಟು ತಾಂಬೂಲವನ್ನು ನದಿಗೆ ಬಿಡತಕ್ಕಂತಹದ್ದು. ಆ ನದಿಯ ದಡದಲ್ಲಿ ನೀವೊಂದು ದೀಪವನ್ನು ಹಚ್ಚಿ ಬರ್ತಕ್ಕಂಥದ್ದು. ಆ ದೀಪ ಉದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಉದ್ದು, ಹುರುಳಿಕಾಳು, ಎಳ್ಳು ಈ 3 ಕೂಡ ಮಿಶ್ರಣ ಮಾಡ್ಕೊಂಡು ಗಟ್ಟಿಯಾಗಿ ಅದನ್ನು ಹೇಗೆ ನೀವು ಹಣತೆಯಲ್ಲಿ ರೂಪದಲ್ಲಿ ಮಾಡ್ಕೊಳ್ತೀರೋ ಕೆಳಗಡೆ ಒಂದು ಬಾಳೆ ಎಲೆ ಹಾಕಿ ಈ ಒಂದು ಉದ್ದಿನ ಹಿಟ್ಟಿಂದ, ಈ ಒಂದು ಹುರುಳಿ ಹಿಟ್ಟಿಂದ, ಎಳ್ಳು ಆ ಒಂದು ಹಿಟ್ಟು ಮಿಶ್ರಣ ಮಾಡಿರತಕ್ಕಂಥ ಹಣತೆಯಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಬರ್ತೀರಿ ಅಂತಂದರೆ ಇತಿಶ್ರೀ ಇಟ್ಟ ಹಾಗೆಯೇ ಅದನ್ನು ಮಾಡುತ್ತಿದ್ದಂಗೆ ನಿಮ್ಮಲ್ಲಿ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಹುಶಃ ಆ ದೀಪವನ್ನು ಯಾರು ನದಿ ತೀರದಲ್ಲಿ ಇಟ್ಟು ಬರುತ್ತಾರೋ, ಬಹುಶಃ ನನ್ನ ಜನ್ಮದಲ್ಲಿ ಈ ಸಾಲಗಳನ್ನು ಬಿಟ್ಟು ಹೋಗಲ್ವೇನೋ, ನನ್ನನ್ನು ಈ ಋಣಗಳು ಬಿಟ್ಟು ಹೋಗಲ್ವೇನೋ, ಆಮೇಲೆ ಯಾಕೋ ನಮ್ಮ ಸ್ನೇಹಿತರಾಗಿರಬಹುದು, ನಮ್ಮ ಸಂಬಂಧಿಕರಾಗಿರಬಹುದು, ನಮ್ಮ ಅಕ್ಕಪಕ್ಕದ ನೈಬರ್ಸ್ ಆಗಿರಬಹುದು, ಇವರೆಲ್ಲರೂ ಕೂಡ 1 by 1 ನಮ್ಮನ್ನು ಬಿಟ್ಟು ಹೋಗ್ತಾನೇ ಇದ್ದಾರೆ. ನನ್ನಲ್ಲಿ ಏನೋ ದೋಷ ಇದೆ, ನನ್ನ ಕರ್ಮ ಸರಿಯಲ್ಲಿವೇನೋ, ಈ ಥರ ಎಲ್ಲ ಏನು ಹೇಳ್ಕೊಳ್ತಿರ್ತೀರಲ್ಲ, ಅದಕ್ಕೆ ಮೌನವಾಗಿ ಈ ವ್ರತವನ್ನು ಯಾರು ಆಚರಣೆ ಮಾಡುತ್ತಾರೋ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಆಚರಣೆಯನ್ನು ಮಾಡ್ಕೊಳ್ತೀರಿ. ಇನ್ನು ನಾನು ಮೊದಲೇ ಇವೆಲ್ಲ ಯಾಕೆ ತಿಳಿಸ್ತಾ ಇದ್ದೀನಿ, ನಾಳೆ ನೀವು ಎಷ್ಟೊತ್ತಿಗಾದರೂ ಮಾಡಿ, ನಿಮಗೊಂದು ಅವಕಾಶವನ್ನು ಕೊಟ್ಬಿಡ್ತಾನೆ ಭಗವಂತ. ಇನ್ನೊಂದು ಲಾಸ್ಟಲ್ಲಿ ನೀವು ನದಿಯಿಂದ ಎಲ್ಲ ದೀಪ ಎಲ್ಲ ಹಚ್ಚಿ ಬರ್ತಾ ಇದ್ದೀರಿ, ಇನ್ನು ತುಳಸಿಯನ್ನು ಕೈಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ. ನಾಳೆ ದಿನ ಶುದ್ಧಿನೇ ತುಳಸಿಗಾಗಿ, ಅದಕ್ಕಾಗಿ ಆ ಒಂದು ತುಳಸಿಯನ್ನು ಕೂಡ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ. ಕರ್ಮಗಳೆಲ್ಲ ಕಳೀತಕ್ಕಂಥದ್ದು. ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಏನು ಬೇಕೋ ಅದನ್ನು ಬೇಡ್ಕೊಳ್ತೇವೆ. ಸ್ವಾಮಿ, ನನ್ನ ಮಕ್ಕಳು ಬದಲಾಗಬೇಕು, ನನ್ನ ಮಕ್ಕಳಲ್ಲಿ ಇಂಥದ್ದು ದುರ್ನಡತೆಗಳಿದೆ, ಅದು ಸನ್ನಡತೆಗೆ ಬರಬೇಕು, ಅಥವಾ ವಿದ್ಯೆ ಬುದ್ಧಿಯಲ್ಲಿ ಅವರು ಹೀನರಾಗಿದ್ದಾರೆ, ವಿದ್ಯೆ ಬುದ್ಧಿಯಲ್ಲಿ ಅವರು ಪ್ರಬಲರಾಗಬೇಕು, ನನಗಿರ್ತಕ್ಕಂತಹ ಈ ನೋವುಗಳೆಲ್ಲ ಕೂಡ ನಿವಾರಣೆಯಾಗಿ ನಾನು ಅಂದುಕೊಂಡ ಕೆಲಸ ಶೀಘ್ರವಾಗಬೇಕು ಅಂತೇಳಿ ಆ ಅಮಾವಾಸ್ಯೆ ಜೊತೆಗೆ ನೀವು ಮಾತಾಡಿದಾಗ ಬಹುಶಃ ಅಮಾವಾಸ್ಯೆ ಕತ್ತರಲ್ಲಿ ಪೌರ್ಣಮಿಯಾಗಿ ಯಾರು ನಮಗೆ ವ್ಯಕ್ತಿ ಸಹಾಯ ಮಾಡಿರ್ತಾನೋ ಆಗ ಕಂಗೊಳಿಸುತ್ತೆ ನಮ್ಮ ಬದುಕು ವಿಶೇಷವಾಗಿರತಕ್ಕಂಥದ್ದು. ಅಂತಹ ಮೌನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡತಕ್ಕಂಥದ್ದು. ಮನೆಗೆ ಬರಬೇಕಾದ್ರೆ ಏನಾದರೂ ಮನೆ ಒಳಗೆ ಬಂದು ಕೂಡಲೇ ಕುಳಿತುಕೊಂಡು ಎಲ್ಲರ ಜೊತೆಗೆ ಸಿಹಿಯನ್ನು ಕೊಡ್ತಾ, ಏನಾದರೂ ಆಗಿರ್ಬೋದು, ಸಿಹಿಯನ್ನು ಕೊಡ್ತಾ ಸಿಹಿ ಮಾತುಗಳನ್ನು ಆಡ್ತಕ್ಕಂಥದ್ದು. ಅಲ್ಲಿ ತನಕ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೌನ್ಯವಾಗಿ, ಅಂದರೆ ಯಾವುದೋ ನಮಗೆ ಅವಶ್ಯಕತೆ ಇಲ್ಲದಿರುತ್ತೆ ಇವರ ಮೇಲೆ ಗಾಸಿಪುಗಳು, ಅವ್ರ ಮೇಲೆ ಗಾಸಿಪುಗಳು, ಇನ್ಯಾವುದೋ ವಿಷಯವನ್ನು ತೆಗೆದು ಮಾತಾಡ್ತಕ್ಕಂಥ ನಿಲ್ಲಿಸಿಬಿಡಿ. ತುಂಬ ಅವಶ್ಯಕತೆ ಇದೆ, ಅತ್ಯಂತ ಅವಶ್ಯಕತೆ, ಅಷ್ಟೇ ಮಾತಾಡ್ತಾ ನಿಮ್ಮ ಕೆಲಸವನ್ನು ಸಕ್ಸಸ್ ಆಗಿ ಮಾಡಿಕೊಳ್ಳಲಿಕ್ಕಿರ್ತಕ್ಕಂಥ ಅಮಾವಾಸ್ಯೆ ಅತ್ಯಂತ ದಿಶಕ್ತಿಯನ್ನು, ಪರಮಶಕ್ತಿಯನ್ನು, ನೀವು ಏನು ಅಂದುಕೊಳ್ತಂತಹ ಕೆಲಸಗಳೆಲ್ಲ ಕೂಡ ಉಚ್ಚಿಷ್ಟತಾಂ ಜಾಗ್ರತೆ ನಿಮ್ಮನ್ನು ಎಬ್ಬಿಸುತ್ತಂತೆ ನಾಳೆ ಇರ್ತಕ್ಕಂತಹದ್ದು. ಇಷ್ಟು ದಿವಸ ನೀವೇನೇನೋ ಮಾಡ್ತಿದ್ರಲ್ಲ, ನಾಳೆಯಿಂದ ಆ ಅದೃಷ್ಟವೇ ನಿಮ್ಮ ಕೈ ಹಿಡಿಯತಕ್ಕಂತಹ ದಿನ ಆಗಿರತಕ್ಕಂಥ ಅಮಾವಾಸ್ಯೆ ನಿಮ್ಮದಾಗಲಿ. ಅತ್ಯಂತ ಶಕ್ತಿದಾಯಕವಾಗಿರ್ತಕ್ಕಂಥ ಈ ಅಮಾವಾಸ್ಯೆ, ಪ್ರಬಲವಾಗಿರ್ತಕ್ಕಂಥ ಯಾವ ಕೆಲಸ ಈಡೇರಲಿಲ್ವೋ ಆ ಕೆಲಸ ಈಡೇರತಕ್ಕಂಥ ದಿನ ನಾಳೆಯ ಮೌನಿ ಅಮಾವಾಸ್ಯೆ. ಎಲ್ಲರೂ ಆಚರಣೆ ಮಾಡ್ತೀರಿ. ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ತಾವು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಮೌನಿ ಅಮಾವಾಸ್ಯೆಯ ಆಚರಣೆ ಹೇಗಿರಬೇಕು ಅಂತ ತಿಳಿಸಿದ್ರಿ. ಸಾಧ್ಯವಾದರೆ ನದಿ ಸ್ನಾನ ಮಾಡುವಂಥದ್ದು ಸೂಕ್ತ. ಅದು ಆಗಲಿಲ್ಲ ಅಂತಂದರೆ ಮನೆಯಲ್ಲಿ ಯಾವ ರೀತಿ ನಾವು ಸ್ನಾನವನ್ನು ಮಾಡ್ಕೊಳ್ಬೇಕು, ನಾಳೆ ವಿಶೇಷವಾಗಿ ಇನ್ನು ಮಾತಾಡುವಂಥದ್ದು ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ನೀವು ಇವತ್ತೇ ತಿಳಿಸ್ಕೊಟ್ಟಿದ್ದು ಬಹಳ ಉಪಯೋಗ ಆಯಿತು. ನಾಳೆ ಹೇಗಿರಬೇಕು ಅಂತ ನಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ನಾಳೆ ಅಮಾವಾಸ್ಯೆ ಇದೆ, ಹೇಗಿರಬೇಕು ಆಚರಣೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಇದನ್ನು ಫಾಲೋ ಮಾಡಿ. ನಿಮ್ಮ ಯಾವುದೇ ಕೆಲಸಗಳಲ್ಲಿ ಅಡೆತಡೆಗಳಾಗ್ತಾ ಇದ್ದರೆ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.